ಎಲ್ಲಿ ಸಿಗ್ತೀಯ ಉಲ್ಟಾ ಸಿಗ್ತೀಯ ಹಿಂಗೆ ಸಿಗ್ತದೆ ಕಣ್ಚಿನ ನಾನು ಈ ಕಡೆ ನಿಂತ್ಕೊಂಡ್ ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವ್ಲಾಗ್. ಸ್ನೇಹಿತರೆ, ಇವತ್ತು ಬೆಳಗ್ಗೆ ವ್ಲಾಗ್ ಮಾಡ್ತೀನಿ ಸ್ನೇಹಿತರೆ. ನೋಡ್ತಿರ್ಬೋದು ನಾನು ಚಿನ್ನಮ್ಮ ನನಗೋಸ್ಕರ ಏನೋ ಮಾಡ್ತಿದ್ದೆ. ಏನು ಮಾಡ್ತಿದ್ಯಪ್ಪ ಅಂತಂದ್ರೆ ಸ್ನೇಹಿತರೆ, ಇವತ್ತು ನನ್ನ ಬರ್ಡೇ. ಹಾಗಾಗಿ ಇವತ್ತು ಕೇಸರಿ ಬಾತು ಮತ್ತು ಚಿತ್ರಾನ್ನ ಮಾಡ್ಕೊಡ್ತೈತೆ. ಇವತ್ತು ಬರ್ಡೇ ದಿನ ಏನಾರು ಸ್ವೀಟ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ಕೇಸರಿ ಬಾತ್ ಮಾಡ್ಕೊಡ್ತೀನಿ ಸ್ನೇಹಿತರೆ. ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ನಾಷ್ಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬೇಕ್ರಿ ಕೆಲಸವ ಪಟ ಅಂತ ಮುಗಿಸ್ಕೊಂಡು ಅಂತ ಹೇಳ್ಬಿಟ್ಟು ಪಟ ಅಂತ ಮಾಡ್ತಿದ್ದೆ ಸ್ನೇಹಿತರೆ. ಬೇಕ್ರಿ ಕೆಲಸ ಮುಗಿಯೋತ್ತಿಗೆ ಸ್ನೇಹಿತರೆ 3 ಗಂಟೆ ಆಗೋಗ್ಬಿಟ್ಟಿದ್ದು. ಆಮೇಲೆ ಇನ್ನೇನು 3 ಗಂಟೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಚಿಕನ್ ತಂದ್ಕೊಡೋಣ ಏನಾದರೂ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಚಿಕನ್ ತರಕ್ಕೆ ಹೊಡ್ತಿದ್ದೆ ಸ್ನೇಹಿತರೆ. ಅಷ್ಟೊತ್ತಿಗೆ ರೆಗ್ಯುಲರ್ ಕಸ್ಟಮರ್ ಒಬ್ಬರು ಬಂದರು. ಆಮೇಲೆ ಸರ್ ನಮಗೊಂದು 1.5 kg ಕೇಕ್ ಆರ್ಡ್ರ್ ಮಾಡಿಕೊಡಿ, ಪೈನಾಪಲ್ ಓಸರಿ ಮಾಡಿಕೊಡಿ, ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಹಾಗಾಗಿ ಸ್ನೇಹಿತರೆ ಪೈನಾಪಲ್ ಕೇಕ್ನ ಅವರಿಗೆ ಮಾಡಿಕೊಟ್ಟೆ ಸ್ನೇಹಿತರೆ. ಯಾಕಂದರೆ ಅವ್ರ ಸ್ನೇಹಿತರೆಲ್ಲ ನಮ್ಮ ಅಂಗಡಿಗೆ ಕರ್ಕೊಂಡು ಬರೋದು. ಹಾಗಾಗಿ ಸ್ನೇಹಿತರೆ ಅವರು ತಿಂಗಳಿಗೆ 3-4 ಆರ್ಡ್ರ್ ಇರ್ತವೆ. ಹಾಗಾಗಿ ಸ್ನೇಹಿತರೆ ಇಲ್ಲ ಅನ್ನೋಕೆ ಅಂತ ಹೇಳ್ಬಿಟ್ಟು ಪಟಪಟ್ನಂಗೆ ಅಂತ 10 ನಿಮಿಷಕ್ಕೆ ಒಂದು ಪೈನಾಪಲ್ ಕೇಕ್ನ ಮಾಡಿಕೊಟ್ಟೆ ಸ್ನೇಹಿತರೆ. ನೋಡ್ತಿರ್ಬೋದು ಇವಾಗ ನಾನು ಫ್ಲೇವರ್ ಬಿಡ್ತಿದ್ದೀನಿ ಸ್ನೇಹಿತರೆ. ಅವರ ಒಂದು ಕೇಕು ಸ್ನೇಹಿತರೆ ಈ ಥರ ಇತ್ತು. ಪೈನಾಪಲ್ ಕೇಕು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಟೇಸ್ಟಿಗೆ. ಲಾಸ್ಟಿಗೆ ಫೈನಲ್ ಲುಕ್ಕು ಈ ಥರ ಇತ್ತು ಸ್ನೇಹಿತರೆ. ಆಮೇಲೆ ನೀವೇ ನೋಡಿ ಸ್ನೇಹಿತರೆ ನನ್ನ ಒಂದು ಬರ್ಡೇ ಪಾರ್ಟಿ ಯಾವ ಥರ ಆಯಿತು ಅಂತ. ಕ್ಯಾಂಡಲು ಏಯ್ ಅದೊಂದು ಎಷ್ಟು ಮಾಡೋದ ಎಲ್ಲಿ ಸಿಗ್ತೀಯ ಉಲ್ಟಾ ಸಿಗ್ತೀಯ ಹಿಂಗೆ ಸಿಗ್ತದೆ ಕಣ್ಚಿನ ಸ್ನೇಹಿತರೆ ನಮ್ಮ ಅಂಗಡಿಯಲ್ಲಿ ಪೇಸ್ಟ್ರಿ ಕೇಕ್ ಖಾಲಿಯಾಗಿತ್ತು. ಪಕ್ಕದ ರೋಡಲ್ಲಿ ಇನ್ನೊಂದು ಬೇಕ್ರಿ ಇದೆ ಸ್ನೇಹಿತರೆ. ಅಲ್ಲಿಗೆ ಹೋಗ್ಬಿಟ್ಟು ಒಂದು ಪೇಸ್ಟ್ರಿ ಕೇಕ್ ತಗೊಂಡು ಬಂದ್ಬಿಟ್ಟು ಚಿನ್ನಗೂ ಕೂಡ ಪೇಸ್ಟ್ರಿ ಕೇಕ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಅದರಲ್ಲೂ ಬ್ಲ್ಯಾಕ್ ಫಾರೆಸ್ಟ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಒಂದು ಪೀಸ್ ಬ್ಲ್ಯಾಕ್ ಫಾರೆಸ್ಟ್ ತಂದ್ಬಿಟ್ಟು, ಯಾಕಂದರೆ ಕೇಕ್ ನಮಗೆ ಆಲ್ರೆಡಿ ನಾವು ಬೇಕ್ರಲ್ಲೇ ಇರ್ತೀವಲ್ಲ, ಕೇಕ್ ನೋಡಿ ತಿನ್ನಕ್ಕೆ ಮನ್ಸು ಬರಲ್ಲ. ಹಾಗಾಗಿ ಒಂದು ಪೀಸ್ ತಂದ್ಬಿಟ್ಟು ಸ್ನೇಹಿತರೆ ಅದರಲ್ಲಿ ನಮ್ಮ ಒಂದು ಬರ್ಡೇ ಪಾರ್ಟಿ ಮುಗೀತು. ಆಮೇಲೆ ಸ್ನೇಹಿತರೆ ನನಗೋಸ್ಕರ ನನ್ನ ಚಿನ್ನಮ್ಮ ಒಂದು ಗಿಫ್ಟ್ ತಗೋಬೋಯಿತ್ತು. ಇವಾಗ ಗಿಫ್ಟ್ ಕೂಡ ಕಾರ್ಯಕ್ರಮ ಸ್ನೇಹಿತರೆ. ಇಲ್ಲಿ ಬಾ, ಸಿಲ್ವರ್ ಬಟನ್. ಸ್ನೇಹಿತರೆ ಇದು ನಮ್ಮ ಚಿನ್ನಮ್ಮ ಕೊಟ್ಟಿರೋಂಥ ಗಿಫ್ಟು. ಇವಾಗ ಸ್ನೇಹಿತರೆ ಬನ್ನಿ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ಇದು ಮೊದಲೇ ಅಂತಂದರೆ ಇದಕ್ಕೂ ಒಂದು 3 ತಿಂಗಳಿಂದ ನೋಡ್ಕೊಂಡು ಬಂದಿದ್ವು. ಇವಾಗ ಅದನ್ನೇ ಬಟ್ ಚಿನ್ನಮ್ಮಗೆ ಇವೆಲ್ಲ ಗೊತ್ತಿಲ್ಲ. ಈ ಅನ್ಬಾಕ್ಸ್ ಮಾಡೋಣ ಬಂದುಬಿಡಿ. ಅನ್ಬಾಕ್ಸ್ ಮಾಡೋಣ ಹೆಂಗೈತಿ ಅಂತ ನೋಡೋಣ. ಬಟ್ ಯಾವುದೇ ಅಂತ ಟೆಸ್ಟ್ ಮಾಡಿಲ್ಲ. ಬಟ್ ಏನೋ ಮ್ಯಾಜಿಕ್ ಕಂಟ್ರೋಲ್ ಅಂತ ಏನೇನೋ ಇದೆ. ನಾನು ಕಣ ಸುಮ್ಮನೆ ಮ್ಯಾಜಿಕ್ ಕಂಟ್ರೋಲ್ ಅಂತ ಇದೆ. ಮತ್ತು ಇದರಲ್ಲಿ ತ್ರಿಬಲ್ ವಾಯ್ಸು ಚೇಂಜ್ ಮಾಡಿಬಿಟ್ಟು ಮಾತಾಡ್ಬೋದಂತೆ. ಏನೋ ತುಂಬ ಚೆನ್ನಾಗಿದೆ ಅಂತ ಅಂದ್ರೆ ನೋಡಿ, ಈ ಥರ ಮಾತಾಡ್ಬೋದಂತೆ. ಇಷ್ಟು ಈ ಥರ 3 ಟೈಪ್ಸು ಮಾತಾಡ್ಬೋದಂತೆ ವೆರೈಟಿಗೆ. ಬನ್ನಿ ಇವಾಗ ನೋಡೋಣ ಯಾವ ಥರ ಇದೆ ಅಂತ. ನಮ್ಮ ಚಿನ್ನಮ್ಮನ ಗಿಫ್ಟ್ ಟಂಟಣ. ಇದು ಐಫೋನ್ ತೆಗ್ದಂಗೆ ಇದು ಐಫೋನಲ್ಲಿ ಹಿಂಗೆ ರ್ಯಾಪರ್ ಕೇಳ್ತಾರಲ್ಲ ಆ ಥರ ನೋಡಿ. ಹಿಂಗೆ ಅತ್ತಾಗಿತ್ತಲ್ಲ, ಅತ್ತಾಗ ಯಾರಿದಾರ? ಹಾಂ ಹೆಂಗ ಒಂದು ವಿಡಿಯೋ ಕಡಿಕಿಡಿ ನೋಡಿ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿದೆ ನೋಡಿ, ಸಖತ್ತಾಗಿದೆ. ಬನ್ನಿ ಇವಾಗ ತೆಗೆದುಬಿಟ್ಟು ಹಾಕ್ಕೊಂಡು ನೋಡೋಣ ಯಾವ ರೀತಿ ಇದೆ ಅಂತ. ಅಕಸ್ಮಾತ್ ಏನಾರ ಇವಾಗ ಮಾತಾಡೋ ಇದು ಕಿವಿಗೆ ಹಾಕೊಂಡು ಮಾತಾಡ್ತಾ ಹೋದಾಗ ಪಿನ್ನ ಇದು ಅಷ್ಟು ಸೌಂಡ್ ಬರುತ್ತಲ್ಲ ಜಾಸ್ತಿ, ಇದು ಓವರ್ ಸೌಂಡ್ ಎಫೆಕ್ಟ್ ತುಂಬ ಎಫೆಕ್ಟ್ ಇದೆಯಲ್ಲ. ಮಾತಾಡ್ಲಿಲ್ಲ ಅಂತಂದ್ರೆ ಏನು ಮಾತಾಡಕ್ ಹೋಗ್ಬೇಡ, ಒಂದ್ಸಲಕ್ಕೆ ಹೋಗು, ಓಕೆ ಪರವಾಗಿಲ್ಲ. 2ನೇ ಸತಿಗೆ ಕೊಡೋದು ಪಿನ್ನ ತಂದು ಬರೋಂಗಿಲ್ಲ ಕಣಿದು ಮುರುಗಿರೋದಾಗಿತ್ತು. ಹಾಂ ಬಂತು. ಹಾಂ ಬನ್ನಿ ಸ್ನೇಹಿತರೆ ಆಯ್ಕೆ ನೋಡೋಣ. ಇದು ಬಂದ್ಬಿಟ್ಟು USB ಚಾರ್ಜರ್ ಇದೆ. ಮತ್ತು ಇನ್ನೇನಿಲ್ಲ ಇದರೊಳಗೆ ಎಂಥದ್ದು ಐತೆ ತೆಗೆದು ನೋಡೋಣ ಬನ್ನಿ. ಎಂಥದ್ದು ಇಲ್ಲ ಇದರಲ್ಲಿ, ಸುಮ್ಮನೆ ಏನೋ ಒಂದು ಸ್ವಲ್ಪ ಅಟ್ರಾಕ್ಟಾಗಿ ಚಾರ್ಜರ್ ಕೊಟ್ಟಿದ್ದಾರಾ? ಇಲ್ಲ USB ಇದೆ. ಇದು ನಮ್ಮ ಫೋನಿಂದ ಇರುತ್ತಲ್ಲ ಅದಕ್ಕೆ ಹಾಕೊಳ್ಳೋಕ್ಕೆ. ಅಷ್ಟೇ. ಇನ್ನು ಅದು ಬಿಟ್ರೆ ಇಲ್ಲಿ ಎಷ್ಟು ಸ್ನೇಹಿತರೆ ಇನ್ನೇನು ಮಾಮೂಲಿ ಇದ್ರ ಬಗ್ಗೆ ಏನು ಜಾಸ್ತಿ ಏನು ಇದು ಹೇಳೋಕ್ಕಾಗಲ್ಲ, ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ. ಈ ಒಂದು ಗಿಫ್ಟು ನಮ್ಮ ಚಿನ್ನಮ್ಮ ಕೊಟ್ಟಿದೆ ನೋಡಿ. ಆಟೋಮೆಟಿಕ್ಕು ಇದನ್ನ ತೆಗೆದ್ರೆ ಇಲ್ಲಿ ಆನ್ ಆಗುತ್ತಂತೆ ನೋಡಿ. ಇದು ತೆಗೆದ್ರೆ ಆನ್ ಆಗುತ್ತೆ, ಮತ್ತು ಇದನ್ನ ಜೋಡಿಸಿದ್ರೆ ಆಫ್ ಆಗುತ್ತದೆ. ಇನ್ನು ಇದರಲ್ಲೂ ಫ್ಯೂಚರ್ ಏನೋ ಕೊಟ್ಟಿದ್ದಾರೆ.
ಬಟ್ ನೋಡ್ಬೇಕು ಸೌಂಡ್ ಎಫೆಕ್ಟ್ ತುಂಬ ಇದೆ ಅಂತ ಅವರು ಹೇಳಿದ್ರು, ಒಳ್ಳೆ ಕ್ವಾಲಿಟಿ ಅಂತಂತ. ಆಮೇಲೆ ಸ್ನೇಹಿತರೆ ಚಿಕನ್ ತಂದುಕೊಟ್ಟಿದ್ನಲ್ಲ, ಈಗ ಚಿಕನ್ ಎಲ್ಲವ ಬಿರಿಯಾನಿಗೆ ಮತ್ತು ಕಬಾಬಿಗೆಲ್ಲ ಎತ್ತಿಡ್ಕೊತಿದ್ದಾರೆ ಮತ್ತು ಗೊಜ್ಜಿಗೆಲ್ಲವ. ಬೆಳಗ್ಗೆ ಕೇಳಿದ್ರು ಏನು ಮಾಡಲಿ ಇವತ್ತು ನಿಮ್ಮ ಬರ್ಡೇ ಪಾರ್ಟಿಗೆ ಅಂತವ. ಹಾಗಾಗಿ ನಾನು ಕಬಾಬ್ ತಿಂದು ತುಂಬ ದಿನ ಆಯಿತು, ಕಬಾಬ್ ಮಾಡು ಅಂತ ಹೇಳಿದ್ದೆ. ಹಾಗಾಗಿ ಸ್ನೇಹಿತರೆ ಇವಾಗ ಕಬಾಬ್ ಬೇಯಿಸಿದ್ದಾರೆ, ನೋಡ್ತಿರ್ಬೋದು ಎಷ್ಟು ಅದ್ಭುತವಾಗಿದೆ ಅಂತಂತ. ಬಟ್ ನಮ್ಮ ಮನೆಯವ್ರು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ಕಬಾಬ್ ಅಂತ. ನನಗಂತೂ ತುಂಬ ಇಷ್ಟ. ನೋಡ್ತಿರ್ಬೋದು ಬೇಯಿಸೋ ಹೊತ್ತಿಗೆ ನನಗೆ ಬಾಯಲ್ಲಿ ನೀರು ಬರ್ತಿತ್ತು, ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಲ್ವ ನೀನು ಬ್ಯಾಟಿಂಗ್ ಆಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಇದ್ದೆ ಸ್ನೇಹಿತರೆ. ನೋಡ್ತಿರ್ಬೋದು ಇಲ್ಲಿ ಗೊಜ್ಜಿಗೆ ಮತ್ತು ಬಿರಿಯಾನಿಗೆ ಬಿರಿಯಾನಿ ಆಲ್ರೆಡಿ ರೆಡಿಯಾಗಿದೆ. ಈಗ ಕಬಾಬು ಮತ್ತು ಗೊಜ್ಜಿಗೆಲ್ಲ ಎತ್ತಿಟ್ಕೊಂಡಿದ್ದಾರೆ. ಇವಾಗ ಬಿರಿಯಾನಿ ನೋಡಿ ಸ್ನೇಹಿತರೆ ರೆಡಿ ಆಗಿದೆ. ನಮ್ಮ ಮನೆಯವ್ರು ಬಿರಿಯಾನಿ ಮಾಡಿದ್ದು ಮತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ, ಬರೀ ಬಿರಿಯಾನಿ ಮತ್ತು ಕಬಾಬ್ ತಿನ್ನೋಕ್ಕೆ. ನಾನು ಮತ್ತೆ ಗೊಜ್ಜು ಹಾಕ್ಸ್ಕೊಳ್ಳೋದೇ ಇಲ್ಲ ಬಿರಿಯಾನಿಗೆ. ತುಂಬ ಅಂದರೆ ತುಂಬಾ ಬರೀ ಬಿರಿಯಾನಿ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ, ಟೇಸ್ಟಿಯಾಗಿ. ಅಂದರೆ ಬರೀ ಬಿರಿಯಾನಿ ತಿನ್ನೋಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂತಂದರೆ ಬಾಸ್ಮತಿ ರೈಸಲ್ಲಿ ಮಾಡೋದ್ರಿಂದ ನನಗಂತೂ ತುಂಬ ಅಂದರೆ ಬಾಸ್ಮತಿ ರೈಸಲ್ಲಿ ಬಿರಿಯಾನಿ ತಿನ್ನೋದ್ರಂತೂ ತುಂಬ ಅಂದರೆ ತುಂಬಾ ಇಷ್ಟ ಸ್ನೇಹಿತರೆ. ಬೆಣ್ಣೆ ಇದ್ದಂಗಿರುತ್ತೆ ನಮ್ಮ ಮನೆಯವ್ರು ಮಾಡಿದಂಥ ಬಿರಿಯಾನಿ, ಅಷ್ಟು ಅದ್ಭುತವಾಗಿ ಮಾಡ್ತಾರೆ ಸ್ನೇಹಿತರೆ. ನಾವಂತೂ ಇವತ್ತು ಫುಲ್ ಎಂಜಾಯ್ ಮಾಡೋದು ಸ್ನೇಹಿತರೆ. ಬಿರಿಯಾನಿ, ಕಬಾಬು ಮತ್ತು ಗೊಜ್ಜು ಜೊತೆ ತಿನ್ನಲಿಲ್ಲ, ಬಿರಿಯಾನಿ ಬರೀ ಕಬಾಬ್ ತಿಂದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ನೋಡೋಲ್ಲ ಸ್ನೇಹಿತರೆ, ಇದೇ ನಮ್ಮ ಒಂದು ಬರ್ಡೇ ಪಾರ್ಟಿ, ಬಡವರ ಬರ್ಡೇ ಪಾರ್ಟಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್, ಶುಭರಾತ್ರಿ.